ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ 1 BHF ಫ್ಲ್ಯಾಟು ಬೆಂಗಳೂರು. ಏನು 1 BHF ಫ್ಲ್ಯಾಟ್ಗೆ ಅರ್ಜಿ ಸಲ್ಲಿಸಿದವರು ಒಂದು ಕಮೆಂಟಲ್ಲಿ ಉತ್ತರ ಕೇಳ್ತಾ ಇದ್ದಾರೆ ಫ್ರೆಂಡ್. ಅದು ಸಿಂಪಲಾಗಿ ಒಂದು ತಿಳಿಸ್ತೀನಿ ಫ್ರೆಂಡ್. ಅವ್ರು ತಿಳಿಸ್ತಾ ಇರೋದು ಇಷ್ಟೇ ಸರ್, ನಾವು ಅರ್ಜಿ ಹಾಕಿ 8 ತಿಂಗಳಾಯಿತು. ಆ 1 BHF ಫ್ಲ್ಯಾಟಲ್ಲಿ ಅರ್ಜಿ ಹಾಕಿ ಸುಮಾರು ಒಂದು 8 ತಿಂಗಳಾಗಿದೆ. ಈಗ ನಾವು ಅಮೌಂಟು ಕಟ್ಟಿ ನಾವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು ಸರ್. ನಮಗೆ ಮುಂಚೆ ಏನೋ ಎತ್ತೋ ಅಂತ ನಮಗೆ ಇದ್ರ ಬಗ್ಗೆ ಕನ್ಫರ್ಮ್ ಇಲ್ಲ, ಅರ್ಜಿ ಹಾಕಿದ್ವು. ಬಟ್ ಹಾಗಾಗಿ ಈಗ ಎಲ್ಲ ತಾಣ್ತಾ ಇದ್ದಾರಲ್ಲ, ನಮ್ಮ ಫ್ರೆಂಡು ತಾಂಡಿದ್ರ ಬಗ್ಗೆ ವಿವರ ಕೊಟ್ಟಿದ್ರು. ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಾನು ಸಹ ಇದ್ರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ನಾನು ತಾಂಡೆ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಹಾಗಾಗಿ ನಾವು ಈಗ 50,000 ಹಣ ಕಟ್ಟಿ ಫ್ಲ್ಯಾಟ್ ಬುಕ್ ಮಾಡ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ನಾವು ಫೋನ್ಪೇ, ಗೂಗಲ್ ಪೇ, ಆನ್ಲೈನಲ್ಲಿ ಈ ಥರ ನಾವು ಪೇ ಮಾಡ್ಬೋದಾ? ಈಗ ಬ್ಯಾಂಕ್ಗಳು ನಾವು ನೋಡಿರಲ್ಲ, ಹಾಗಾಗಿ ನಾವು ಈ ಥರ ಪೇ ಮಾಡ್ಬೋದಂತ ಇವರು ಸಹ ತಿಳಿಸ್ತಾರೆ ಫ್ರೆಂಡ್. ಇದಕ್ಕೆಲ್ಲ ನಿಮಗೆ ಉತ್ತರ ಕೊಡ್ತೀನಿ. ಇನ್ನೂ ಏನಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ವಿಡಿಯೋ ಮಾಡಿ. ನೀವೇನೇ ಕಮೆಂಟ್ ಹಾಕಿ ಮಾಹಿತಿ ಕೊಟ್ಟರು ಖಂಡಿತವಾಗಿ ಜನಗಳಿಗೆ ರೀಚ್ ಆಗೋಂಥ ಕಮೆಂಟ್ ಇದ್ದರೆ ಖಂಡಿತವಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಮೆಂಬರ್ಶಿಪ್ ಆಗಿ ಅಮೌಂಟ್ ಕಟ್ಟಿ ಅಂತ ನಾವು ಹೇಳಲ್ಲ, ಕಮೆಂಟ್ ಹಾಕಿ ನನಗೆ ಸಾಧ್ಯವಾದಷ್ಟು ನಮ್ಗೆ ಗೊತ್ತಿರೋ ವಿಷಯ ನಿಮಗೆ ನಾನು ಹಂಚಿಕೆ ಮಾಡ್ತೀನಿ ಫ್ರೆಂಡ್. ಬನ್ನಿ ಹಾಗಾದ್ರೆ ನೋಡೋಣ ಫ್ರೆಂಡ್. ಇವರು ಸುಮಾರು 8 ತಿಂಗಳಿಂದ ಕೇಳ್ತಾ ಇದ್ದಾರೆ ಸರ್, ನಾವು 1 BHF ಫ್ಲ್ಯಾಟು ಅರ್ಜಿ ಹಾಕಿ 8 ತಿಂಗಳಾಗಿ ಈಗ ಅಮೌಂಟ್ ಕಟ್ಟಿ ನಾವು ಪೇ ಮಾಡ್ಬೋದು ಅಂದರೆ ಖಂಡಿತವಾಗಿ ಇದು ಇರುತ್ತೆ. ಏನು 1 BHF ಫ್ಲ್ಯಾಟು ಸುಮಾರು ಜನ ಹಿಂದೆ ಆಗ್ತಾರಲ್ಲ, 6 ತಿಂಗಳು, 8 ತಿಂಗಳು, 9 ತಿಂಗಳು, 1 ವರ್ಷ ಬಿಟ್ಟು ಸಹ 50,000 ರೂಪಾಯಿ 1 ಲಕ್ಷ ಕಟ್ಟಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೆ. ಇದು ನಿಮಗೆ ಕಾಲಾವಕಾಶ ಇರುತ್ತೆ. ಯಾಕೆಂದರೆ ಒಂದು ಸರಿ ಮೆಸೇಜ್ ಆದಕ್ಕೆ ಮತ್ತೆ 1 ವರ್ಷ ಆದಮೇಲೆ ಮತ್ತೆ ರಿಪೀಟ್ ನಿಮಗೆ ಮೆಸೇಜ್ ಬರುತ್ತೆ. ಒಂದು ವರ್ಷಕ್ಕೆ ಮುಂದೆ ರಿಪೀಟ್ ಮೆಸೇಜ್ ಕೊಡ್ತಾರೆ. ಹಾಗೆ ಸುಮಾರು ಜನರಿಗೆ ಈ ಥರ ರಿಪೀಟ್ ಮೆಸೇಜ್ಗಳು ಬಂದಿರ್ತವೆ. ನೀವು ಹಾಕಬೋದು, ಏನು ತೊಂದರೆ ಇಲ್ಲ. ಹಂಗೂ ನಿಮಗೆ ಡೌಟ್ ಆಯಿತು ಅಂದರೆ ಆ ರಾಜೀವ್ ಗಾಂಧಿ ವಸತಿ ನಿಗಮದ ಸಹಾಯವಾಣಿ ಇರುತ್ತಲ್ಲ, ಅಲ್ಲಿ ಫೋನ್ ಮಾಡ್ಕೊಂಡು ನೀವು ತಿಳ್ಕೊಬೋದು. ತಿಳ್ಕೊಂಡ ನಂತರ ನೀವು IDFC ಬ್ಯಾಂಕಲ್ಲಿ ನೀವು ಅಮೌಂಟ್ ಕಟ್ಬೋದು. ಈಗ ನಿಮ್ಮದು ಇಲ್ಲಿ ಕಾಲಾವಕಾಶ ಇದ್ದೇ ಇರುತ್ತೆ. ಬಟ್ ನಿಮಗೂ ಡೌಟ್ ಇನ್ನೂ ಕ್ಲಿಯರ್ ಆಗಬೇಕು ಅಂದರೆ ನೀವು ನೇರವಾಗಿ ರಾಜೀವ್ ಗಾಂಧಿ ವಸತಿ ಭೇಟಿ ನೀಡಿ, ಅಥವಾ ಫೋನ್ ನಂಬರ್ ಆದರೂ ಸಹಾಯವಾಣಿ ಕೇಳ್ಕೊಂಡು ನೀವು ಅಮೌಂಟು ಪೇ ಮಾಡಿ ಅಂದರೆ ಆನ್ಲೈನಲ್ಲಿ ಗೂಗಲ್ ಪೇ, ಫೋನ್ಪೇ ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅವು ಏನಾರು ಒಂದು ಸರಿ ಸರ್ವರ್ ಡೌನ್ ಆಯಿತು ಅಥವಾ ಏನಾರು ಸೆಂಟ್ರಲ್ ಆಯಿತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ನೇರವಾಗಿ IDFC ಬ್ಯಾಂಕಲ್ಲಿ ಕಟ್ಟಿ ಅಂತ ಮೆಸೇಜ್ ಕೊಟ್ಟಿರ್ತಾರಲ್ಲ, ನಿಮ್ಮ ಅಕೌಂಟ್ ನಂಬರ್ ಇರುತ್ತೆ. ನಿಮ್ಮ ಅಕೌಂಟ್ ನಂಬರು ರಾಜೀವ್ ಗಾಂಧಿ ವಸತಿ ನಿಗಮ ಮ್ಯೂಚುವಲ್ ಅಕೌಂಟ್ ನಂಬರ್ ಇರುತ್ತೆ. ಆ ಅಕೌಂಟ್ ನಂಬರ್ಗೆ ನೀವು 50,000 ರೂಪಾಯಿ ಕ್ಯಾಶ್ ತಗೊಂಡೋಗಿ ಅಲ್ಲಿ ಬ್ಯಾಂಕಲ್ಲೇ ಹೋಗಿ ಖುದ್ದಾಗಿ ಬ್ಯಾಂಕಲ್ಲಿ ಹೋಗಿ ಮೆಜೆಸ್ಟಿಕಲ್ಲಿ ಬರುತ್ತೆ IDFC ಬ್ಯಾಂಕು. ಖುದ್ದಾಗಿ ಹೋಗಿ ನೀವು ಆ ಕ್ಯಾಶ್ ಕಟ್ಟಿ ಅಲ್ಲೊಂದು ಚಲಾನ್ ಕೊಡ್ತಾರೆ ನಿಮಗೆ. ನಾವು ಕಟ್ಟಿರೋಂತಹ ಒಂದು ಚಲಾನ್ ನೀವು ಬರ್ಕೊಡ್ತಿರಲ್ಲ, ಅದು ಬರ್ಕೊಟ್ಟು ನಮಗೊಂದು ಚಲಾನ್ ಕೊಡ್ತಾರೆ. ಅದು ಸೇಫ್ಟಾಗಿ ನೀವು ಮಡಿಕೋಬೇಕಾಗುತ್ತೆ. ಚಲಾನ್ ಹೆಸರು ಗೂಗಲ್ ಪೇ, ಆನ್ಲೈನು ಇವೆಲ್ಲ, ಫೋನ್ಪೇ ಇವೆಲ್ಲ ಬೇಡ. ನೀವು ದಯವಿಟ್ಟು ನಿಮ್ಮ ಒಳ್ಳೆಯದಕ್ಕೆ ನಾವು ಹೇಳ್ತೀವಿ. ಇಲ್ಲ ಸರ್ ನಾವು ಮಾಡ್ತೀವಿ ಅಂದರೆ ಅದು ನಿಮ್ಮ ಚಾಯ್ಸು. ಬಟ್ ಇಲ್ಲಿ ಚಲನ್ ಮುಖ್ಯವಾಗಿರುತ್ತೆ. ಆ ಚಲನ್ನು ಕೊಡ್ತಾರೆ. ಚಲನ್ ತಗೊಂಡು ನೀವು ಮಡಿಕೋಬೇಕಾಗುತ್ತೆ. ಈಗ ಯಾವಾಗಾರ ಮತ್ತು ನಿಮಗೆ ಬ್ಯಾಂಕ್ ಲೋನ್ ಕರೆದಾಗಲಿ, ಮತ್ತು ಎವಿಡೆನ್ಸು, ಫ್ಲಡ್ಗಳು ಸ್ವಾಧೀನ ಪತ್ರ ಕೊಡೋಕ್ಕಾಗಲಿ, ಇವೆಲ್ಲ ಬೇಕಾಗುತ್ತೆ. ಹಾಗಾಗಿ ಇದೊಂದು ಸ್ವಲ್ಪ ಮೇನ್ ಇದಿರಬೇಕು. ನಂತರ ನೀವು 50,000 ಕಟ್ಟಿ ಆದ ನಂತರ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು. 50,000 ಕಟ್ಟಾದಮೇಲೆ ನಿಮಗೆ ಸಾರ್ವಜನಿಕ ಕೋರ್ಟದಲ್ಲಿ ಏನಾರ ನೀವು ಬುಕ್ ಮಾಡಿದ್ರೆ ನೇರವಾಗಿ ಬುಕ್ ಮಾಡ್ಕೋಬೋದು. MLA ಕೋರ್ಟಲ್ಲಿ ಹಾಕಿದರೆ ನಿಮ್ಮ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ. ನೀವು ಮೊದಲು ಅರ್ಜಿ ಯಾವ ಕೋರ್ಟಲ್ಲಿ ಇದೆ ಅಂತ ನೋಡಿ. ನೀವೇನಾರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋತ್ರ ಹೋದಾಗ ನಿಮ್ಮ ಡೈರೆಕ್ಟು ಆಪ್ಷನ್ ತೋರಿಸ್ತಂದರೆ ಸಾರ್ವಜನಿಕ, ಅಥವಾ ನಿಮಗೆ ಅಲ್ಲೇನಾರು MLA ಕೋರ್ಟ್ ಅಂತ ಬಂದರೆ ನೀವು MLA ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್. ಇಷ್ಟು ನಿಮಗೆ ವಿಷಯ ತಿಳಿಸಿದ್ದೀನಿ. 1 BHF ಫ್ಲ್ಯಾಟು 6 ತಿಂಗಳಾಗಲಿ, 7 ತಿಂಗಳಾಗಲಿ, 8 ತಿಂಗಳಾಗಲಿ ಅಮೌಂಟು ಪೇ ಮಾಡಿ ನಿಮಗೆ ಇಷ್ಟ ಇರೋ ಕಡೆ ಫ್ಲ್ಯಾಟ್ಗಳು ಆಯ್ಕೆ ಮಾಡ್ತಿಲ್ಲ. ಬಟ್ ಇಲ್ಲಿ ಇಂಥ ಕಡೆ ಬೇಕು ಅಂತ ಇಲ್ಲಿ ಹೇಳೋಕ್ಕಲ್ಲ. ಎಲ್ಲ 5 ವರ್ಷದಿಂದನೂ ಇಲ್ಲಿ ಬುಕ್ಕಿಂಗ್ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಎಲ್ಲ ಒಂದೊಂದು ಕಡೆ ಸಿಕ್ಕ ಚಾನ್ಸಸ್ ಇರುತ್ತೆ. ನಿಮ್ಗೆ ಬೇಕಾ ಇಂಥ ಕಡೆ ಎಲ್ಲ ಬೆಂಗಳೂರಿನಲ್ಲಿ ಅವೆಲ್ಲರೂ ತಾಂತೀವಿ ಏನಾಗಿದೆ ನೀವು ಆನ್ಲೈನಲ್ಲಿ ಸಿಗುತ್ತೆ ಅಂತಲೇ ನಿಮಗೆ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.